ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ಸ್ನೇಹಿತರೆ. ನಮ್ಗೆಲ್ಲರಿಗೂ ವಿಷ್ಣು ಸಹಸ್ರನಾಮ ಗೊತ್ತಿದೆ. ನಮ್ಮಲ್ಲಿ ಸುಮಾರು ಜನ ದಿವಸ ಪಾರಾಯಣ ಮಾಡೋದು ಉಂಟು. ಇವತ್ತು ವಿಷ್ಣು ಸಹಸ್ರನಾಮ ಹೇಗೆ ಬಂತು, ಅದರ ಹಿನ್ನೆಲೆ ಏನು ಅಂತ ನೋಡೋಣ. ಕುರುಕ್ಷೇತ್ರ ಯುದ್ಧ ಆದ್ಮೇಲೆ ಕೃಷ್ಣ ಒಂದು ಬಾರಿ ಧರ್ಮರಾಜರ ಹತ್ರಗೆ ಬರ್ತಾರೆ. ಆವಾಗ ಧರ್ಮರಾಜರು ತುಂಬಾ ಗೊಂದಲದಲ್ಲಿರ್ತಾರೆ. ಈ ಯುದ್ಧದಿಂದ ಲಾಭ ಆಯ್ತಾ, ನಷ್ಟ ಆಯ್ತಾ, ಧರ್ಮ ಸರಿ ಹೋಯ್ತಾ, ಇಷ್ಟು ಜನನ ನಾವು ಸಂಹಾರ ಮಾಡ್ಬಿಟ್ವಲ್ವಾ ಅಂತ ತುಂಬಾ ದುಃಖಿತನಾಗಿರ್ತಾನೆ ಒಂಥರ ಧರ್ಮರಾಜ. ಆವಾಗ ಕೃಷ್ಣ ಬಂದು ಯಾಕೆ ಹೇಗಿದ್ದೀಯಾ ಅಂತ ಕೇಳಿದ್ದಕ್ಕೆ ಧರ್ಮರಾಜ ಹೇಳ್ತಾನೆ, ಇದೆಲ್ಲ ಹೇಗೆ ಕೃಷ್ಣ, ಇಷ್ಟೊಂದ್ ಜನನ ಸಾಯಿಸ್ಬಿಟ್ವಲ್ವಾ, ಈ ಯುದ್ಧದಲ್ಲಿ ನಂಗೆ ಈ ರಾಜ್ಯ ಸಿಕ್ಕಿತಾನೆ, ಏನ್ ಪ್ರಯೋಜನ ಅಂತ ಎಲ್ಲ ಕೇಳ್ತಾನೆ. ಅದಕ್ಕೆ ಕೃಷ್ಣ ಹೇಳ್ತಾನೆ, ನಿನ್ನ ಈ ಗೊಂದಲಗಳಿಗೆಲ್ಲ ಪರಿಹಾರ ನಿಮ್ ತಾತ ಭೀಷ್ಮ ಇದ್ದಾರಲ್ವಾ, ಅವರು ಶರಸಯ್ಯ ಮೇಲೆ ಮಲಗಿದ್ದಾರೆ, ಅವ್ರಿಗೆ ಅಪಾರ ಜ್ಞಾನ ಇದೆ, ನೀನ್ ಹೋಗಿ ಅವ್ರನ್ನ ಕೇಳು ಅಂತ ಹೇಳ್ತಾರೆ. ಆವಾಗ ಪಾಂಡವರೆಲ್ಲ ಸೇರ್ಕೊಂಡು ಕೃಷ್ಣನ್ ಸಮೇತ ಭೀಷ್ಮನ ಹತ್ರಕ್ಕೆ ಬರ್ತಾರೆ. ಭೀಷ್ಮನಿಗೆ ಧರ್ಮರಾಜ ಇವೆಲ್ಲ ಕೇಳ್ತಾನೆ. ಹೌದು, ರಾಜ್ಯವನ್ನು ಹೇಗೆ ಪರಿಪಾಲಿಸಬೇಕು, ಧರ್ಮವಾಗಿ ಹೇಗಿರ್ಬೇಕು, ಈ ಯುದ್ಧದಲ್ಲಿ ಇಷ್ಟೊಂದ್ ಜನನ ಸಾಯಿಸ್ಬಿಟ್ವಲ್ಲ, ಇದಕ್ಕೆಲ್ಲ ಕಾರಣ ಏನು, ನಾವು ಮಾಡಿದ್ದು ತಪ್ಪ ಸರಿನಾ ಎಲ್ಲ ಕೇಳ್ತಾನೆ. ಅದಕ್ಕೆ ಭೀಷ್ಮನು ಸುಮಾರು ರಿಪ್ಲೈಸ್ ಕೊಡ್ತಾನೆ. ಕಾನ್ವರ್ಸೇಷನ್ ಆಗತ್ತೆ ಇಬ್ಬರ ಮಧ್ಯನು. ಆದ್ರೂ ಧರ್ಮರಾಜನ್ಗೆ ಸಮಾಧಾನ ಆಗಲ್ಲ. ಆವಾಗ ಧರ್ಮರಾಜ ಒಂದು 6 ಪ್ರಶ್ನೆಗಳನ್ನ ಭೀಷ್ಮನಿಗೆ ಕೇಳ್ತಾನೆ. ಆ 6 ಪ್ರಶ್ನೆಗಳೇನು ಅಂತ ಇವತ್ತು ನೋಡೋಣ. ಮೊದಲನೇ ಪ್ರಶ್ನೆ, ದೇವರಲ್ಲೇ ಎಲ್ಲರಕ್ಕನ್ನ ಶ್ರೇಷ್ಠ ದೇವರು ಯಾರು ಅಂತ ಧರ್ಮರಾಜ ಕೇಳ್ತಾನೆ ಭೀಷ್ಮನಿಗೆ. ಆವಾಗ ಭೀಷ್ಮ ಹೇಳ್ತಾನೆ, ಎಲ್ಲಾ ಪವಿತ್ರ ವಸ್ತುಗಳನ್ನು ಪವಿತ್ರ ಮಾಡುವಂತ ಪವಿತ್ರ ಆತ್ಮವುಳ್ಳವನು, ಮತ್ತೆ ಪರಮ ಮಂಗಳಕರವಾದವನು, ಮತ್ತೆ ಎಲ್ಲಾ ದೇವತೆಗಳಿಗೂ ದೇವರಾಗಿರೋವನು, ಎಲ್ಲಾ ಜೀವಿಗಳಿಗೂ ಶಾಶ್ವತ ತಂದೆ ಆಗಿರೋವನು, ಒಬ್ಬನೇ ಆಗಿರೋವನು ದೇವರು, ಎಲ್ಲರಕ್ಕನ್ನ ಶ್ರೇಷ್ಠ ದೇವರು, ಅವನೇ ವಿಷ್ಣುವು ಅಂತ ಭೀಷ್ಮ ಹೇಳ್ತಾನೆ. ಇವಾಗ ಧರ್ಮರಾಜ ಭೀಷ್ಮನಿಗೆ 2ನೇ ಪ್ರಶ್ನೆ ಕೇಳ್ತಾನೆ. ಏನು ಅಂದ್ರೆ, ಎಲ್ಲರಿಗೂ ಆಶ್ರಯ ನೀಡುವವನು ಯಾರು ಅಂತ. ಅದಕ್ಕೆ ಭೀಷ್ಮ ಹೇಳ್ತಾನೆ, ಯಾರಿಗೆ ಮಹಾ ತೇಜಸ್ಸಿದೆಯೋ, ಯಾರು ಎಲ್ಲವನ್ನು ನಿಯಂತ್ರಿಸುವವನೋ, ಯಾರು ಎಲ್ಲ ಕಡೆ ವ್ಯಾಪ್ತನಾಗಿದ್ದಾನೋ, ಯಾರು ಅತ್ಯುನ್ನತ ಗುರಿಯಾಗಿರುವವನೋ, ಅವನು ಮಾತ್ರವೇ ನಮ್ಗೆಲ್ಲ ಆಶ್ರಯ ನೀಡುವವನು, ಅವನೇ ಶ್ರೀ ಮಹಾವಿಷ್ಣುವು ಅಂತ ಹೇಳ್ತಾನೆ. ಇವಾಗ ಧರ್ಮರಾಜ 3ನೇ ಪ್ರಶ್ನೆ ಕೇಳ್ತಾನೆ. ಯಾರನ್ನು ಹೊಗಳೋದ್ರಿಂದ ಮನುಷ್ಯನಿಗೆ ಶಾಂತಿ ಮತ್ತು ಸಮೃದ್ಧಿ ಸಿಗತ್ತೆ ಅಂತ ಕೇಳ್ತಾನೆ ಭೀಷ್ಮನಿಗೆ. ಅದಕ್ಕೆ ಭೀಷ್ಮ, ಯಾರು ಪರಮ ಪುರುಷನೋ, ಯಾರು ಲೋಕದ ಪ್ರಭುವೋ, ಯಾರು ದೇವತೆಗಳಿಗೆ ದೇವರೋ, ಯಾರು ಶಾಶ್ವತವಾಗಿರುತ್ತಾನೋ, ಯಾರು ಎಲ್ಲರಿಗಿಂತನೂ ಶ್ರೇಷ್ಠನೋ, ಅವನನ್ನ ಹೊಗಳೋದ್ರಿಂದ ಮನುಷ್ಯನಿಗೆ ಸಮೃದ್ಧಿ ಮತ್ತು ಶಾಂತಿ ಸಿಗತ್ತೆ ಅಂತ ಭೀಷ್ಮ ಹೇಳ್ತಾನೆ. ಅದು ಯಾರೋ ಅಲ್ಲ, ಮಹಾವಿಷ್ಣುವು ಅಂತ ಹೇಳ್ತಾನೆ. ಇವಾಗ ಧರ್ಮರಾಜ 4ನೇ ಪ್ರಶ್ನೆ ಕೇಳ್ತಾನೆ. ಯಾರನ್ನು ಪೂಜಿಸೋದ್ರಿಂದ ಮನುಷ್ಯನಿಗೆ ಮಂಗಳ ಬರುತ್ತೆ, ಮಂಗಳವಾಗುತ್ತೆ ಅಂತ ಕೇಳ್ತಾನೆ. ಅದಕ್ಕೆ ಭೀಷ್ಮ ಅಂತಾನೆ, ಒಂದೇ ಪುರುಷನಿಗೆ ಧ್ಯಾನಿಸೋದ್ರಿಂದ, ಪೂಜಿಸೋದ್ರಿಂದ, ನಮಸ್ಕರಿಸೋದ್ರಿಂದ ಮನುಷ್ಯನು ನಿಜವಾದ ಶುಭವನ್ನು ಪಡೆಯುತ್ತಾನೆ. ಇವಾಗ ಧರ್ಮರಾಜ ತನ್ನ 5ನೇ ಪ್ರಶ್ನೆಯನ್ನು ಕೇಳ್ತಾನೆ ಭೀಷ್ಮನಿಗೆ, ಧರ್ಮಗಳಲ್ಲೇ ಯಾವುದು ಶ್ರೇಷ್ಠ ಧರ್ಮ ಅಂತ. ಅದಕ್ಕೆ ಭೀಷ್ಮ ಹೇಳ್ತಾನೆ, ವಿಷ್ಣುವೇ ಶ್ರೇಷ್ಠ ಧರ್ಮ ಅಂತ. ಇವಾಗ ಧರ್ಮರಾಜ ತನ್ನ ಕೊನೆ ಪ್ರಶ್ನೆ ಕೇಳ್ತಾನೆ, ಜೀವಿಗಳು
ಯಾವುದನ್ನು ಜಪ ಮಾಡುವುದರಿಂದ ಸಂಸಾರ ಬಂಧನವನ್ನು ಮೀರಿ ಹೋಗಬಹುದು ಅಂತ. ಅದಕ್ಕೆ ಭೀಷ್ಮ ಹೇಳ್ತಾನೆ, ವಿಷ್ಣುವಿನಿಗೆ ಆದಿ ಅಂತ್ಯ ಇಲ್ಲ ಮತ್ತು ಲೋಕಾಧ್ಯಕ್ಷ ಆಗಿರುವವನು, ಎಲ್ಲವನ್ನು ನಿಯಂತ್ರಿಸುವವನು. ಪ್ರಪಂಚಕ್ಕೆ ಪರಮಾತ್ಮನಾಗಿರುವ ವಿಷ್ಣುವನ್ನು ಜಪ ಮಾಡೋದ್ರಿಂದ ಮನುಷ್ಯ ತನ್ನ ಎಲ್ಲ ದುಃಖಗಳಿಂದ ಮುಕ್ತನಾಗಿ ಈ ಸಂಸಾರ ಬಂಧನವನ್ನು ಕೂಡ ಮೀರಿ ಹೋಗ್ತಾನೆ. ಈ ಧರ್ಮರಾಜನ 6 ಪ್ರಶ್ನೆಗಳಿಗೂ ಉತ್ತರ ಕೊಟ್ಟಿದ ಮೇಲೆ ಭೀಷ್ಮ ವಿಷ್ಣುವಿನ 1000 ನಾಮಗಳನ್ನು ಹೇಳಕ್ಕೆ ಶುರು ಮಾಡ್ತಾನೆ. ಇದೇ ಸ್ನೇಹಿತರೆ ಇವತ್ತಿನ ಈ ಧರ್ಮರಾಜನ ಪ್ರಶ್ನೆಗಳು ಮತ್ತು ಭೀಷ್ಮಾಚಾರ್ಯರ ಉತ್ತರಗಳು. ತಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆಗಿದ್ದಲ್ಲಿ ಈ ವಿಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಸಂಚಿಕೆಗಳಲ್ಲಿ ಆದಷ್ಟು ವಿಷ್ಣುವಿನ ನಾಮಗಳನ್ನು ಅದರ ಅರ್ಥಗಳನ್ನು ತಿಳಿಯೋಕೆ ಪ್ರಯತ್ನ ಮಾಡೋಣ. ಧನ್ಯವಾದಗಳು ಸ್ನೇಹಿತರೆ. ಶ್ರೀಕೃಷ್ಣ ಅರ್ಪಣಮಸ್ತು.